ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನಸಾಸ್ ಕಿಚನಲ್ಲಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಗ್ಯಾಸ್ ಫಜಿತಿಯಿಂದ ಸಿಲಿಂಡ್ರ್ ಸಿಗ್ತಾ ಇಲ್ಲ, ಸ್ವಲ್ಪ ಲೇಟ್ ಇದೆ ಸಿಗೋದಕ್ಕೆ. ಅದಕ್ಕೆ ಒಲೆಯಲ್ಲೇ ಗಂಜಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ನಾನು. ಅದು ಕೂಡ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಇಟ್ಟಿದ್ದೀನಿ. ಇವತ್ತು ಮೀನು ಊಟ, ಹಾಗಾಗಿ ಮೀನು ಸುಮಾರು ತಂದಿದ್ದೀವಿ. ಇದು ಮಳುವಿ, ಚಿಪ್ಪೆಕಲ್ಲು ಅಂತಾರೆ ಏನಂತೀರ ಗೊತ್ತಿರ ನನಗೆ. ಮತ್ತು ಫ್ರಾನ್ಸ್ ಜೊತೆಗೆ ಸೌಂದಳಿ ಮೀನು. ಈ 3 ಮೀನನ್ನ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಇವತ್ತೇ ಭರ್ಜರಿ ಮೀನು ಊಟ, ಗಂಜಿ, ಪೆರ್ಕೆ ಪಲ್ಯ ಮತ್ತು ಮೀನಿನ ಫ್ರೈ, ಮತ್ತು ಮಳುವಿ ಸಾರು. ಇಷ್ಟೆಲ್ಲ ಐಟಮ್ ಇದೆ ಇವತ್ತು. ಒಂದೊಂದೇ ತೋರಿಸ್ತೀನಿ ನೋಡಿ. ಇದೇ ಸೌಂದಳಿ ಮೀನು, ಇದಕ್ಕೆ ಆಡು ಮೀನು ಅಂತಾರೆ ನಮ್ಮ ಕಡೆ. ನೀವು ಏನು ಅಂತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆಲ್ಲ ಕಟ್ ಹಾಕ್ಕೊಳ್ತಿದ್ದೀನಿ ನಾನೀಗ. ಸ್ವಲ್ಪ ದೊಡ್ಡದಿದೆ ಅಲ್ವಾ, ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಕಟ್ ಹಾಕಿದ್ರೆ, ಅದಕ್ಕೋಸ್ಕರ ಈ ರೀತಿ ಕಟ್ ಹಾಕಿ ಮಸಾಲೆನ ಚೆನ್ನಾಗಿ ತುಂಬಿದ್ರೆ ಚೆನ್ನಾಗಾಗುತ್ತೆ ಟೇಸ್ಟು. ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತದು. ಎಲ್ಲದಕ್ಕೂ ಕಟ್ ಹಾಕ್ಕೊಳ್ತಾ ಇದ್ದೇನೆ. ಈ ಒಲೆಯಲ್ಲಿ ಅಡುಗೆ ಮಾಡೋದೇ ಒಂಥರ ಮಜಾ ಅಲ್ವಾ. ಈ ಹಳೆಯ ದಿನಗಳು ನೆನಪಿಗೆ ಬರ್ತವೆ. ನಮ್ಮ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ಮತ್ತು ಅಜ್ಜಿ ಮನೆಯಲ್ಲೆಲ್ಲ ನೋಡಿದ್ದೆ ನಾನು. ಈಗ ಸದ್ಯಕ್ಕೆ ಮಾಡಿಲ್ಲಾಗಿತ್ತು. ಈಗ ಗ್ಯಾಸಿನಿಂದಾಗಿ ಮಾಡೋ ಥರ ಆಗಿದೆ ಈಗ. ಆದರೂ ಏನೋ ಒಂಥರ ಟೇಸ್ಟೇ ಬೇರೆ ಅದರಲ್ಲಿ ಅಡುಗೆ ಮಾಡಿ ತಿನ್ನೋದಂದರೆ. ತುಂಬ ಖುಷಿಯಾಗುತ್ತೆ ಮಾಡಬೇಕಿದ್ರೆ. ವ್ಯವಸ್ಥೆ ಇದ್ದರೆ ಮಾಡ್ಬೋದು ಅಷ್ಟೇ, ಇಲ್ಲಾಂದರೆ ಮಾಡಲಿಕ್ಕಾಗೋದಿಲ್ಲ. ಈ ಫ್ಲ್ಯಾಟ್ನಲ್ಲಿರೋರಿಗೆಲ್ಲ ಈ ರೀತಿ ಒಲೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ. ನಮಗಾದ್ರೆ ಅಡ್ಡಿ ಇಲ್ಲ, ಸ್ವಲ್ಪ ಜಾಗ ಇದೆ, ಹಾಗಾಗಿ ಮಾಡ್ತೀವಿ ನೋಡಿ. ಎಲ್ಲ ಮೀನಿಗೆ ಕಟ್ ಹಾಕ್ಕೊಂಡಾಗಿದೆ. ಈ ಮಳುವಿನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಏನಿಲ್ಲ, ಇದನ್ನು ಸ್ವಲ್ಪ ಸ್ಲಿಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಸ್ವಲ್ಪ ಜಾಸ್ತಿ ಇದ್ದಿದ್ದರೆ ನಾನು ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊಳ್ತಿದ್ದೆ, ಅದು ಓಪನ್ ಆಗುತ್ತೆ ಬೇಯಿಸ್ಕೊಂಡ್ರೆ. ಈ ಸ್ವಲ್ಪನೇ ಇದೆಯಲ್ವ, ಅದಕ್ಕೋಸ್ಕರ ಈ ರೀತಿ ತೆಕ್ಕೊಳ್ತಾ ಇದ್ದೇನೆ. ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಆಯಿತು, ಆರಾಮಾಗಿ ಓಪನ್ ಆಗುತ್ತದು. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಯಿಸೋದಕ್ಕಿಂತ. ಈ ರೀತಿ ಕಟ್ ಮಾಡಿ ಆಮೇಲೆ ಬೇಯಿಸ್ಕೊತೀನಿ. ಇವತ್ತು ಗಡಿಬಿಡಿಯಲ್ಲಿ ಕೆಲವೊಂದು ಕ್ಲಿಪ್ಪುಗಳೇ ಮಿಸ್ ಆಗಿಬಿಟ್ಟಿದೆ. ವಿಡಿಯೋ ಮಾಡೋದಕ್ಕೂ ನೆನಪಿರೋದಿಲ್ಲ ಒಂದೊಂದು ಸತಿ. ಮಸಾಲೆ ಎಲ್ಲ ರೆಡಿ ಮಾಡಿ ಆಮೇಲೆ ತೋರಿಸಿದ್ದೀನಿ ನಾನು. ಇದು ಮಸಾಲೆ ರೆಡಿಯಾಗಿದೆ. ನಾರ್ಮಲಿ ನಾನು ಯಾವಾಗಲೂ ಮಾಡ್ತೀನಲ್ಲ ಮೀನಿಗೆ ಮಸಾಲೆ, ಅದನ್ನೇ ಹಾಕಿದ್ದೀನಿ. ಜೊತೆಗೆ ಈ ಮಳುವಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ, ಉಪ್ಪು ಇಷ್ಟನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಇದು ನಾನು ಬೆರಕೆ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಕೆಂಪು ಹರಿವೆ ಸೊಪ್ಪು ಜೊತೆಗೆ ಮಸಾಲ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸೋದಕ್ಕೆ ಇಡ್ತೀನಿ ನಾನು. ಇದರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಫ್ರಾನ್ಸ್ನ ಮಸಾಲ ಹಚ್ಚಿ ಇಟ್ಟಿದ್ದೆ ನಾನು, ಅದನ್ನೇ ಹಾಕ್ತಾಯಿದ್ದೇನೆ. ಎಲ್ಲದನ್ನು ಒಟ್ಟಿಗೆ ಕಲಸಿ ಚೆನ್ನಾಗಿ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟರೆ ಆಯಿತು ಅಷ್ಟೇ. ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಜೊತೆಗೆ ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಗಂಜಿಗೋಸ್ಕರ. ಇದು ಗಂಜಿ ಜೊತೆಗೆ ಊಟ ಮಾಡಲಿಕ್ಕೆ. ಸುಮಾರು ದಿನದಿಂದ ಗಂಜಿ ಊಟ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತೇ ಚಾನ್ಸ್ ಸಿಕ್ಕಿದೆ, ಮಾಡಿದ್ದೀನಿ ಇವತ್ತೇ. ಎಲ್ಲ ಗಡಿಬಿಡಿಯಲ್ಲಿ ಅಡುಗೆ ಇವತ್ತೇ ನೋಡಿ. ರೆಡಿಯಾಗಿದೆ. ಇದನ್ನು ಬೇಯಿಸೋದಕ್ಕೆ ಇಟ್ಕೊಂಡ್ರೆ ಆಯ್ತು. ಈಗ ನೋಡಿ, ಒಲೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ. ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು. ಇದು ಗಂಜಿ, ಕಪ್ಪೆ ಚಿಪ್ಪಿನ ಸಾರು ಜೊತೆಗೆ ಬೆರಕೆ ಪಲ್ಯ. ಇದು ನಾನು ಈ ಮಳುವಿದು ಸುಕ್ಕ ಮಾಡ್ತಾಯಿದ್ದೀನಿ, ಅಂದರೆ ಗ್ರೇವಿ ಟೈಪ್. ನಾವು ಎಕ್ಸಿಪಿ ಅಂತ ಕರಿತೀವಿ ಇದಕ್ಕೆ. ಈಗೇನು ತೋರಿಸಿದ್ನಲ್ಲ, ಬಟಾಟೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಮಳುವಿ ಇಷ್ಟನ್ನು ಹಾಕಿ ಕಲಸಿದ್ದೇನೆ. ಇದ್ರ ಜೊತೆಗೆ ಉಪ್ಪು, ಸ್ವಲ್ಪ ಅರಿಶಿಣ, ಜೊತೆಗೆ ಖಾರದ ಪುಡಿ, ಜೊತೆಗೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಇಡ್ತಾಯಿದ್ದೇನೆ. ಒಟ್ಟಿಗೆ ಬೇಯಿಸೋದಕ್ಕೆ ಇಡ್ತಾಯಿದ್ದೇನೆ. ಈ ಸೈಡ್ ನಾನು
ಮೀನಿಗೆಲ್ಲ ಮಸಾಲೆ ಹಚ್ಚಿಟ್ಟಿದ್ದೀನಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಲ್ವ, ಅದೇ ಮಸಾಲೆನೇ, ಬೇರೆ ಏನಿಲ್ಲ. ಇದನ್ನು ಕೂಡ ಒಲೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ, ನಾನು ಫ್ರೈ ಮಾಡ್ತಾಯಿದ್ದೇನೆ. ಇವತ್ತೇನೋ ಒಂಥರ ಖುಷಿ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ, ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಇದೇ ರೀತಿ ಮಾಡ್ತಾಯಿದ್ರು. ಅದೇ ನೆನಪಿಗೆ ಬರ್ತಾಯಿದೆ ಈಗ. ತುಂಬಾ ಖುಷಿಯಾಗುತ್ತೆ ಈ ರೀತಿ ಅಡುಗೆ ಮಾಡೋದಕ್ಕೆ. ಆದರೆ ಸ್ವಲ್ಪ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಬಿಸಿಲು ಬೇಗ ಬರುತ್ತೆ. ಯಾಕಂದರೆ ಓಪನ್ ಇದೆ ನಮ್ಮ ಮನೆಯಲ್ಲಿ, ಮೇಲೆ ಏನೂ ಕವರ್ ಇಲ್ಲ. ಹಾಗಾಗಿ ಕಟ್ಟಿಗೆ ಏನಾದರೂ ಇದ್ದರೆ ಪಟ್ಟ ಅಂತ ಮಾಡ್ಕೋಬೋದು ಒಲೆನ. ಒಂದೆರಡು ಇಟಂಗಿ ಇಟ್ಕೊಂಡು ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಸವಂದಳೆ ಮೀನು ಮತ್ತು ಪ್ರಾನ್ಸ್ ಎರಡೂ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಲೆಯಲ್ಲಿ ಪಟ 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 ಅಂತ ಆಗುತ್ತೆ ಎಲ್ಲ ಅಡುಗೆಗಳು. ಈ ಗ್ಯಾಸ್ ಮೇಲೆ ಮಾಡಿದಾಗ ಅಲ್ಲ, ಸ್ವಲ್ಪ ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಸೇಮ್ ಅಡುಗೆನೇ ನಾವು ಮಾಡ್ತೀವಿ, ಆದರೆ ಒಲೆಯಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ನೋಡಿ ಕಪ್ಪೆ ಚಿಪ್ಪಿಂದ ನಾನು ಇದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ಪಾತ್ರೆ ಸ್ವಲ್ಪ ಸಣ್ಣದಾಗಿತ್ತು, ಅದು ಒಲೆ ಮೇಲೆ ಇಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಗ್ಯಾಸ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೈ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಜಾಸ್ತಿನೇ ಬರಬೇಕು ಇದಕ್ಕೆ. ನೋಡಿ ಏನು ಸಿಕ್ಕಿದೆಯೋ ಎಲ್ಲದೂ ಹಾಕಿ ಒಲೆ ಮಾಡಿದ್ದೀವಿ ನಾವು. ಇಲ್ಲೇನಿಲ್ಲ, ಸ್ವಲ್ಪ ಮಳೆಗೆ ಎಲ್ಲ ಬಿದ್ದಿತ್ತಲ್ವ, ಅದನ್ನೇ ತಂದು ಹಾಕಿದ್ದೀವಿ ಕಟ್ಟಿಗೆನ. ಇವತ್ತು ಅಡುಗೆ ಮಾತ್ರ ತುಂಬಾ ಖುಷಿ ಆಯಿತು ಊಟ ಮಾಡಿದ್ದು. ಫ್ರೈ ಆಗ್ತಾ ಇದೆ. ನೀವು ಯಾವ ರೀತಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಗ್ಯಾಸ್ ಇಲ್ಲದೆ, ಅದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇಲ್ಲಿ ಸುಮಾರು ಜನ ಹಾಗೆ ಮಾಡ್ತಾ ಇದ್ದಾರೆ, ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ವಲ್ಲ. ಈಗ ರೆಡಿಯಾಗಿದೆ, ಒಳಗಡೆ ತಂದು ಇಟ್ಟಿದ್ದೀನಿ ನಾನು. ಈ ಕಡೆ ಕಪ್ಪೆ ಚಿಪ್ಪು ಕೂಡ ರೆಡಿ ಆಗ್ತಾ ಇದೆ ನೋಡಿ. ಆಗಿದೆ, ಈಗ ಸ್ವಲ್ಪ ನೀರು ಹೋಗಬೇಕು ಅದಕ್ಕೆ. ರೆಡಿಯಾಗಿದೆ ನೋಡಿ. ಈ ಅಡುಗೆ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಗಂಜಿ ಜೊತೆಗೆ ಇವತ್ತಿನ ಊಟ ನಿಮ್ಗೆ ಹೇಗೆ ಅನಿಸ್ತು ಹೇಳಿ ನನಗೆ. ಇನ್ನೊಂದು ರೆಸಿಪಿ ಜೊತೆ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.